ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಡೈಲಿ ಚಾಲೆಂಜ್ಗೆ ಸ್ವಾಗತ. ನಿನ್ನೆ ನಮ್ಮದು ಲಾಸ್ಟ್ ಡೇ ಆಗಿತ್ತು. ಇವತ್ತು ಅದೆಲ್ಲ ರಿಕವರಿಯಾಗಿ ಜಾಸ್ತಿ ಜಬರ್ದಸ್ತಾಗಿ ಕೊಟ್ಟಿದೆ. ಸೊ ನಿನ್ನೆಲ್ಲ ದುಡ್ಡು ಕಳ್ಕೊಂಡಿದ್ದು ಅದೆಲ್ಲದನ್ನು ಸೇರಿಸಿ ಇವತ್ತು ವಸೂಲಿ ಮಾಡ್ದಂಗೆ ಆಯಿತು. ಸೊ ದಟ್ ಅದು ಅಷ್ಟು ಕ್ಲೀನಾಗಿ ಬಂದಿದೆ. ಬಟ್ ಎಲ್ಲದು ಸಹ ರೂಲ್ಸ್ ಬೇಸಲ್ಲೇ ಬಂದಿರೋದು. ಸೊ ರೂಲ್ಸ್ ಬೇಸಲ್ಲೇ ಬಂದಿದೆ, ರೂಲ್ಸ್ ಬೇಸಲ್ಲೇ ನಾವು ಸಹ ಮಾಡಿದ್ದು. ಮಾರ್ಕೆಟ್ ಓಪನ್ ಆಗಿದ್ದ ಗ್ಯಾಪಲ್ಲಿ ಅಪ್ ಆದ್ರೂ ಅದು ಮೀಡಿಯಮ್ ಗ್ಯಾಪ್ ಅಪ್ಪು. ಸೊ ನಾವು ಒಂದು ರೀಟೆಸ್ಟ್ಗಳಲ್ಲಿ 10 ಪಾಯಿಂಟ್ಸ್ ತೆಗೆದು ನಂತರ ಅದು ಫಾಲ್ ಆಗಿ ತಿರ್ಗಾ ಅಪ್ ಆದಮೇಲಿಂದ ಬಂತು. ಅಂದರೆ ಎನ್ ಪ್ಯಾಟ್ರನ್. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಎನ್ ಪ್ಯಾಟ್ರನು. ಸೊ ಇದೆಷ್ಟು ಉದ್ದ ಇದೆಯೋ ಅದೇ ಉದ್ದದಷ್ಟು ಇಲ್ಲಿ ಕೆಳಗೆ ಬೀಳುತ್ತೆ ಅಂತ. ಸೊ ಅದು ಬಿದ್ದಿದ್ದು ಕರೆಕ್ಟಾಗಿ ಬಿದ್ದಿದೆ. ಸೊ ಅದು ಎಲ್ಲರೂ ಸಹ ಇನ್ಕಮ್ ಮಾಡಿದ್ದಾರೆ. ನಮ್ಮ ಟೀಮಲ್ಲಿ ಇರುವವರು ಪ್ರತಿಯೊಬ್ಬರು ನಿನ್ನೆ ಯಾರೆಲ್ಲ ಲಾಸ್ ಅಂತ ಹೇಳಿದ್ರು 10 ಪಾಯಿಂಟಿಗೆ ಜಾಸ್ತಿ ಬೆಳಗ್ಗೆನೇ ಸಿಗಲಿಕ್ಕೆ ಶುರು ಮಾಡಿದೆ. ಸೊ ದಟ್ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ನಿನ್ನೆದು ಇವತ್ತಿನೆಲ್ಲ ಸೇರಿ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಅಷ್ಟು ಒಂದೆರಡಲ್ಲ, 10,000, 15,000, 17,000, 20,000 ಎಲ್ಲ ದುಡ್ಡು ಮಾಡಿದ್ದಾರೆ. ಸೊ ಇದು ನಮ್ಮ ಟ್ರೇಡಲ್ಲಿರುವಂತಹ ಸ್ಟ್ರೆಂತು. ಸೊ ಎಜುಕೇಷನ್ ಕರೆಕ್ಟಾಗಿ ಇತ್ತಂತಾದಾಗ ಲಾಸ್ ಆದಾಗಲೂ ಬೇಜಾರಾಗಲ್ಲ, ಪ್ರಾಫಿಟ್ ಬಂದಾಗಲೂ ನಾವು ಹಿಗ್ಗೋದಿಲ್ಲ. ಯಾಕೆಂದರೆ ರೂಲ್ಸ್ ಬೇಸಲ್ಲಿದ್ದಾಗ ಅದೆಲ್ಲ ರಿಕವರಿ ಆಗುತ್ತೆ ಅನ್ನೋದು ಗ್ಯಾರಂಟಿ. ಬಟ್ ನಾವು ಮಾತ್ರ ಚೇಂಜ್ ಆಗೋಲ್ಲ. ನಾವು ಮೈಂಡ್ ಸೆಟ್ಟನ್ನು ಕಂಟ್ರೋಲಾಗಿ ಇಟ್ಕೊಳ್ತೀವಿ. ಸೊ ಅದು ಪ್ರಕಾರ ಮಾಡಿದ್ವಿ. ಅದು ಹೇಗೆ ಮಾಡಿದ್ವಿ, ಯಾವ ರೀತಿ ಟ್ರೇಡ್ ಬಂತು ಅನ್ನೋ ಲೈವ್ ಟ್ರೇಡಿಂಗ್ ಸೆಕ್ಷನ್ ಇದೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಅದನ್ನು ನಾವು ಲೈವಲ್ಲಿ ಕಳಿಸ್ತೀವಿ. ಆ್ಯಂಡ್ ಪ್ಯಾಟ್ರನ್ನು ಅಷ್ಟೇ ಈಸಿ ಕ್ಲಿಯರ್ ಪ್ಯಾಟ್ರನ್ ಬಂದಿತ್ತು ನೋಡಿ. ಇಲ್ಲಿಂದ ಇಲ್ಲಿವರೆಗೆ ಫಾಲ್ ಆದಂಥ ಮಾರ್ಕೆಟನ್ನು ಡಬಲ್ ಟಾಪು ಅಂದರೆ ಎನ್ ಪ್ಯಾಟ್ರನ್ ಫಾರ್ಮ್ ಆಗಿದೆ. ಸೊ ನಾವು ಅಲ್ಲಿ ನಂತರ ನಾವು ಇದು ಲೋಗೆ ಮಾರ್ಕ್ ಮಾಡಿದ್ವಿ. ಸೊ ದಟ್ ಲೋ ಇನ್ ದ ಸೆನ್ಸ್ ಮೊನ್ನೆ ಇದೆರಡು ಬ್ರೇಕ್ ಆಗಿ ಬಂದದ್ದು, ರೀಟೆಸ್ಟ್ ಮಾಡ್ಕೊಂಡು ಹೋಗಿದ್ದು, ಕರೆಕ್ಟಾ? ಸೊ ಆ ರೀಟೆಸ್ಟ್ ಆಗಿ ಹೋಗಿದೆ ಅಂತ ಹೇಳಿದಾಗ ಆ ಲೈನೆಲ್ಲ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಿ. ಸೊ ಅದು ಮಾರ್ಕ್ ಮಾಡಿದ್ದಕ್ಕೆ ಎಕ್ಸಾಕ್ಟ್ಲಿ ಅದೇ ಲೈನಲ್ಲಿ ಮಾರ್ಕೆಟ್ ಬಂದು ನಿಂತು ರಿವರ್ಸಲ್ ಆಗಿ ಹೋಗಿದೆ. ಸೊ ಇದು ಮಾರ್ಕೆಟಿನ ದಮ್. ಇಲ್ಲಿಂದ ಹೋದಂಥ ಮಾರ್ಕೆಟು ಪ್ಯಾರಲಲ್ ಚಾನಲಲ್ಲೇ ವಾಪಸ್ ಬಂದಿದೆ. ಸೊ ಮಾರ್ಕೆಟ್ ಈಗ ತಿರ್ಗಾ ಪ್ಯಾರಲಲ್ ಚಾನಲ್ ಒಳಗೆ ಇದೆ ನೋಡಿ. ಪ್ಯಾರಲಲ್ ಚಾನಲ್ ಅಂತ ಹೇಳಿದಾಗ ನೋಡಿ, ಇದು ಚಾನಲ್ ಒಳಗೆ ಬಂತು, ರೀಟೆಸ್ಟ್ ಆಯಿತು, ಚಾನಲ್ ಮಿಡ್ ಪಾಯಿಂಟ್ವರೆಗೆ ಬಂದಿದೆ, ತಿರ್ಗಾ ಹೋಯಿತು, ತಿರ್ಗಾ ಇಲ್ಲಿಂದ ಬಂದು ಬ್ರೇಕ್ ಆಗಿ ಟಾಪನ್ನು ರೀಟೆಸ್ಟ್ ಮಾಡಿಕೊಂಡು ಎಗೇನ್ ಫಾಲ್, ರೀಟೆಸ್ಟ್ ಆ್ಯಂಡ್ ಫಾಲ್. ದಿಸ್ ಪರ್ಫೆಕ್ಟ್ ಚಾನಲ್. ಮಾರ್ಕೆಟ್ ಯಾವತ್ತೂ ಚಾನಲ್ ಒಳಗೆ ಹೋಗುತ್ತೆ. ನಾವು ಆ ಚಾನಲಲ್ಲೇ ಇದ್ವಿ ಇವತ್ತು. ಸೊ ಒಳ್ಳೆ ರೀತಿ ಟ್ರೇಡ್ ಬಂದಿದೆ. ಸೊ ಎಲ್ಲರೂ ಪ್ರಾಫಿಟಬಲ್ ಆಗಿದ್ದಾರೆ. ಅದು ಡೀಟೇಲ್ಸನ್ನು ನಿಮಗೆ ಲೈವಲ್ಲಿ ನೋಡ್ಬೋದು ಅಂತ ಹೇಳ್ತಾ, ನಿಮಗೆ ಇಷ್ಟ ಆದರೆ ನೀವು ಬನ್ನಿ, ನಮ್ಮೊಟ್ಟು ಕೈ ಜೋಡಿಸಿ 1 ತಿಂಗಳು ಲೈವಲ್ಲಿ ನೀವು ಇದ್ದು ನೋಡಿ. ನೀವು 1 ತಿಂಗಳು ಲೈವಲ್ಲಿ ನೀವು ಎಷ್ಟು ಕಲಿತೀರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಲೈವಲ್ಲಿ ಇದ್ದಾಗಲೇ ತುಂಬ ನಾಲೆಜನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ಎಲ್ಲರೂ ಬನ್ನಿ ಅಂತ ಕರೀತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಈಗ ಇದಿಲ್ಲಿ ರೀಟೆಸ್ಟ್ ಮಾಡಿ ತಿರುಗಿದ್ರೆ ನಾವು ಪುಟ್ಟಿಗೆ ಹೋಗ್ಬೋದಿತ್ತು. ಅಲ್ಲಿ ಕ್ಲೋಸಿಂಗ್ ಕೆಳಗಿದೆ, ಹಾಗಾಗಿ ನಮ್ಗೆ ಇನ್ನೂ ಇಲ್ಲ. ಹರಿಬರಿ ಮಾಡಬಾರ್ದು. ಹರಿಬರಿ ಮಾಡಿದ್ರೆ ಹೋಗ್ಬಿಡುತ್ತೆ. ಮಂಡೆ ಹಾಕೋದು ಸಹ 11460 ಇದೆ. 11460 ಇದೆ. ಓಕೆ, ರನ್ನಿಂಗ್ ಕ್ಯಾಂಡಲ್. ರನ್ನಿಂಗ್ ಕ್ಯಾಂಡಲ್ ಅಲ್ಲಿ ನಿಮಗೆ ಕಾಲ್ ಅಲ್ಲ, ಕಾಲಲ್ಲಿ ಹೈ 140 ತೋರಿಸ್ತಿದ್ದಾನೆ. ಎಸ್ ನೋಡಿ, ಯಾರೆಲ್ಲ ಕಾಲ್ಸ್ ಇನಿಷಿಯೇಟ್ ಮಾಡ್ತಿರೋ ಅವರೆಲ್ಲ ಈಗ ನೋಡಿ, ನಮ್ಮ ಸ್ಟಾಪ್ ಲಾಸ್ 89 ಬರುತ್ತೆ. 89 ನಮ್ದು ಎಲ್ಲರೂ ಟಚ್ ಆಗಿ ಹೋಗ್ತಿರೋದ್ರಿಂದ 89 ಇದೆ ನಮ್ಮ ಸ್ಟಾಪ್ ಲಾಸು. ಸೊ ನಮಗೆ 114ವರೆಗೆ ಟಚ್ ಆಗ್ತಾನೆ ಅಂತೇಳಿ. ಸೊ 99ಗೆ ನಾವು ತಗೊಳ್ಳೋಣ. 10 ಪಾಯಿಂಟ್ಸ್ ಇದೆ ರಿಸ್ಕ್ ರಿವಾರ್ಡು. ಸೊ ಕಾಲಲ್ಲಿ we buy at 99, stop loss 89 and target 114. ಯಾರೆಲ್ಲ ಟ್ರೇಡ್ ಇನಿಷಿಯೇಟ್ ಮಾಡ್ತಿರೋ ಮಾಡಿ. ಸ್ವಲ್ಪ ಕೆಳಗೆ ಬರ್ಬೋದು, ನೋಡೋಣ ಒಂದು 2 ನಿಮಿಷದಲ್ಲಿ ಬರ್ತಾನೆ ಅಂತ. ಬರ್ದೆ ಮಿಸ್ ಆಯ್ತು ಅಂದ್ರೆ ಮಿಸ್ ಆಯ್ತು. ನಿನ್ನೆದು ಫುಲ್ ಸ್ಟ್ರಾಂಗ್ ಆಗಿ ಬಂದಿದ್ರಿಂದ 12 o'clock ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡಿದ್ರಿಂದ ಹೋಗ್ಬೋದು ಅಂತ. ರಿಸ್ಕ್ ಇದೆ, ಮಾರ್ನಿಂಗ್ ಟ್ರೇಡ್ ಅಲ್ವಾ. 89 ಸ್ಟಾಪ್ ಲಾಸ್ ಇಡಬೇಕು, 99 ಟ್ರೈ ಮಾಡೋದು. ಒನ್ 114 ಅಲ್ದಿದ್ರು ಹೈ ಬಂದಾಗ 111ವರೆಗಾದ್ರೂ ಬಂದೇ ಬರ್ತಾನೆ.
ಒಂದು ಫಾಲ್ ಆಗಬೇಕಂದ್ರೆ ಪ್ರೀವಿಯಸ್ ಡೇ ಕ್ಲೋಸ್ ಇದೆ, ಯೂನಿವರ್ಸಲ್ ಲೈನ್ ಟಚ್ ಆಗಬೇಕು. ಸೊ ಯೂನಿವರ್ಸಲ್ ಲೈನ್ ಕ್ಲೋಸಿಂಗ್ ಅಂತ ಹೇಳಿದ್ರು ಸಹ 111 ಇದೆ. ಸೊ 10 ಪಾಯಿಂಟ್ಸ್ ಹೇಗೂ ಇದೆ. ಸೊ ಆ ಆಧಾರದಲ್ಲಿ ನಾವು ತಗೊಂಡಿದ್ದೀವಿ. ಸೊ ತಗೊಂಡಿದ್ದಕ್ಕೆ 99 ಯಾರು ತಗೊಂಡಿದ್ರೆ ಬಂತು ನೋಡಿ, 113 ವರೆಗೆ ಬಂತು. ಶ್ರೀನಿವಾಸ್ ಸರ್ ಮಾಡಿ ಆಯ್ತು 100 to 109. ಸೂಪರ್. ಯಾರೆಲ್ಲ ಮಾಡಿದ್ರಿ? ರಿವರ್ಸಲ್ ಫಾಸ್ಟ್ ಇತ್ತು ಮಾತ್ರ. ಸಾರಿ, ನಾನು ಅಂದ್ರೆ 95 ತಗೊಳಕ್ ಆಗಲ್ಲ. ಓಕೆ, ಮಾಡ್ದಿದ್ದವ್ರು ಏನು ಬೇಜಾರು ಮಾಡ್ಕೊಬೇಡಿ. ಮಾಡ್ದಿದ್ದವ್ರು ವೆಯ್ಟ್ ಮಾಡಿ. ಮಾಡ್ದವ್ರು ಓಕೆ, ಮಾಡಿದವ್ರಿಗೆ ಓಕೆ. ಇನ್ನೊಂದು ನಮ್ಮ ಟ್ರೇಡ್ ಸಿಗುತ್ತೆ, ಸಿಗದೆ ಹೋಗಲ್ಲ. ಈಗಷ್ಟೇ ಅದು ರಿವರ್ಸ್ ಆಗಿದೆ, ಪ್ರೀವಿಯಸ್ ಡೇ ಹೈ ಅನ್ನ ಬ್ರೇಕ್ ಮಾಡಿದೆ. ಓಕೆನಾ? ಕ್ಲೋಸ್ ಕೊಡ್ಲಿ. ಕ್ಲೋಸ್ ಕೊಟ್ಮೇಲೆ ನಮ್ಗೆ ಇನ್ನೊಂದು ಟ್ರೇಡ್ ಸಿಗುತ್ತೆ, ನೋಡೋಣ. ನೋ ಹರಿ. ಮತ್ತೆ ಇನ್ನೊಂದಿದೆ 12 o'clock ವರೆಗೆ ಇನ್ನೂ ಟಚ್ ಆಗಿಲ್ಲ. ಟಚ್ ಆಗಿ ಹೋದ್ರೆ ಮಾತ್ರ ಚಂದ ಇರುತ್ತೆ ಟ್ರೇಡ್. ಇದು ಒಳಗೆ ಬರಬಾರ್ದಾಗಿತ್ತು, ಒಳಗೆ ಬರ್ದೇನೆ. ಓಕೆ, ಸಂತೋಷ್ ಸರ್ ಕ್ಯಾಪ್ಚರ್ 10 ಪಾಯಿಂಟ್ಸ್, ಗುಡ್ ಸರ್. ಒಳಗ್ ಬರಬಾರ್ದಾಗಿತ್ತು, ಒಳಗ್ ಬರ್ದೇನೆ ಏನಾರ ಮೇಲಿಂದನೇ ಹೋಗಿದ್ರೆ ಓಕೆ, ಹಂಗೆ ಕಂಟಿನ್ಯೂ ಆಗ್ತಿತ್ತು. ಬಟ್ ಇದು ಒಳಗ್ ಬಂದ ಕಾರಣ 12 o'clock ಅಂತ ಟಚ್ ಮಾಡಿ ಹೋಗ್ಬೇಕು ಅಂತ. ಸೊ ಈಗ ತಿರ್ಗಾ ಒಂದ್ಸಲಿ ಬರೋ ಚಾನ್ಸಸ್ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಟ್ ವಾಸ್ ವೆರಿ ಫಾಸ್ಟ್ ಟ್ರೇಡ್ ಅಂಡ್ ಫ್ರೆಶ್ ಟ್ರೇಡ್. ಬೆಳಗ್ಗೆದ್ದು ಫ್ರೆಶ್ ಟ್ರೇಡ್ ಅದು. ಗುಡ್. ಕ್ಯಾಪ್ಚರ್ ಮಾಡಿದವರು ಶ್ರೀಧರ್ ಸರ್ ಮತ್ತೆ ಸಂತೋಷ್ ಸರ್ ಇಬ್ರಿಗೂ ಕಂಗ್ರಾಟ್ಸ್, ಇವರ್ ಫಾಸ್ಟ್. ಅಂದ್ರೆ ಈಗ ನೋಡಿ, ರೀಟೆಸ್ಟ್ಗೆ ಮೂರ್ ಬಾಕಿ ಇತ್ತಲ್ಲ, ಪ್ರೀವಿಯಸ್ ಡೇ ಕ್ಲೋಸ್ ಬಾಕಿ ಇತ್ತು, ನಮ್ದು 12 ಗಂಟೆ ಕ್ಯಾಂಡಲ್ ಐ ರಿಟೆಸ್ಟ್ ಮಾಡಿ ಬಿಡ್ಬೇಕಿತ್ತು, ಆಮೇಲೆ ಪ್ರೀವಿಯಸ್ ಡೇ ಐ ಬಾಕಿ ಇತ್ತು. ಈ ಮೂರ್ ಬಾಕಿ ಹೊಡೆದಾಗ ಅವ್ನು ಒಂದ್ಸಲಿ ಬರ್ತಾನೆ. ಈಗ ಇಲ್ಲಿವರೆಗೂ ಬರ್ಬೋದು, ಓಪನಿಂಗ್ ವರೆಗೂ ಬರೋ ಚಾನ್ಸಸ್ ಇರ್ಬೋದು. ಬಟ್ ಬಂದ ಅಂತ ಹೇಳಿದ್ರೆ ಅವ್ನು ಇದನ್ನ ಈ ಲೈನ್ 2-3 ಲೈನ್ ದಾಟ್ದಂಗೆ ಆಗುತ್ತಲ್ಲ, ಅಷ್ಟು ಸ್ಟ್ರಾಂಗ್ ಇದ್ರೆ ಮಾತ್ರ ಅವ್ನು ಬರ್ತಾನೆ. ಹಂಗೆ ಸ್ಟ್ರಾಂಗ್ ಇದ್ ಬಂದಾದ್ರೆ ನಾವು 114 ಅಥವಾ ಈ ರೇಂಜಲ್ಲಿ ನಾವು ತಗೊಬಹುದು. ಈಗ ಪುಟ್ ಆಪ್ಷನ್ ನೋಡಿ, ನಾವಾಗ ರೀಟೆಸ್ಟ್ ಆಗದೆ ನಾವು ತಗೊಳಲ್ಲ ಅಂತಂದಿದ್ದಕ್ಕೆ, ಕ್ಲೋಸಿಂಗ್ ಬರ್ಲಿಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಬಿಟ್ಟಿದ್ದಕ್ಕೆ ನಾವು ಪಾಸ್. ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು, ನಾವು ಇಲ್ಲಿ ತಗೊಳ್ತಿದ್ವಿ, ಹೋಗ್ತಿದೆ ಮೇಲೆ ಹೋಗುತ್ತೆ ಅಂತ, ಅದ್ರಲ್ಲಿ ಫಾಲ್ ಆಗ್ತಾ ಇದೆ ಅಂತ, ಇಲ್ಲಿ ಫಾಲ್ ಆಗ್ತಿದೆ ಅಂತ ನಾವು ತಗೊಳಕ್ ಹೋಗ್ತಿದ್ವಿ. ನಾವು ಮಾಡಿದಂತ 2 ವಿಚಾರದ ಯಾವ್ದು ಬೆಸ್ಟ್ ಅಂತ ಹೇಳಿದ್ರೆ, ಒಂದು, ನಾವು 1 day ಚಾರ್ಟ್ ಅಲ್ಲಿ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಅನ್ನ ಮಾರ್ಕ್ ಮಾಡಿದ್ದು, ಹಾಗಾಗಿ ನಾವು ಹರಿ ಮಾಡಕ್ ಹೋಗ್ಲಿಲ್ಲ, ಇದು ಲೈನ್ ಬ್ರೇಕ್ ಆಗ್ಲಿ ಅಂತ ಕಾದ್ವಿ. ಕರೆಕ್ಟ್ ಅಲ್ವಾ? ಎರಡನೇದು ನಾವು ಮಾಡಿದ ಒಳ್ಳೆ ಕೆಲಸ ಏನಂತ ಹೇಳಿದ್ರೆ, ಇಲ್ಲಿ ಪುಟ್ ಆಪ್ಷನ್ ಅಲ್ಲಿ ನೋಡಿದ್ವಿ, ಕ್ಲೋಸಿಂಗ್ ಕೆಳಗಿತ್ತು 156.40, ಅದಕ್ಕೆ ಬೇಡ ಅಂತ ಬಿಟ್ವಿ. ಆ ಎರಡು ಕಾರಣದಿಂದಾಗಿ ನಾವು ಪುಟ್ ಆಪ್ಷನ್ ಅಲ್ಲಿ ಟ್ರ್ಯಾಪ್ ಆಗಿಲ್ಲ. ಇಲ್ಲಿದ್ರೆ ನಾವು ಸಹ ಬಾಕಿಯವ್ರ ತರ ಟ್ರ್ಯಾಪ್ ಆಗ್ತಿದ್ವಿ. ಬಾಕಿಯವರೆಲ್ಲ ಇವತ್ತು ಟ್ರ್ಯಾಪ್ ಆಗಿರ್ತಾರೆ. ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಯ್ತು, 15 minutes ಕ್ಯಾಂಡಲ್ ಬ್ರೇಕ್ ಆಯ್ತು. ಕರೆಕ್ಟ್ ಅಲ್ಲ? ಹೈ ಬ್ರೇಕ್ ಆಯ್ತು, 15 minutes ಕ್ಯಾಂಡಲ್ ಬ್ರೇಕ್ ಆಯ್ತು. ಎಲ್ಲರೂ ಪುಟ್ ಆಪ್ಷನ್ ಅಲ್ಲಿ ಕೂತ್ಕೊಳ್ತಾರೆ. ಇಲ್ಲಿ ಆರ್ಡರ್ಗಳು ತುಂಬಾ ಇರುತ್ತೆ, ಎಲ್ಲ ತಗೊಂಡು ಅವ್ನು ಸ್ಟಾಪ್ ಲಾಸ್ ಹೊಡೆದ. ಪುಟ್ ಆಪ್ಷನ್ ಅಷ್ಟೇ, ಅದು ಅವ್ನು ಇಲ್ಲಿವರೆಗೆ ಟಚ್ ಆಗಲೇಬೇಕು, 178 ಅಂತ ಟಚ್ ಆಗಬೇಕು. ಬಟ್ ಅದಕ್ಕೆ ಅಂತ ಹರಿ ಮಾಡಬೇಡಿ. 178 ನಮ್ಮ ಟಾರ್ಗೆಟ್, ಅದಲ್ದಿದ್ರೆ ಕ್ಲೋಸಿಂಗ್ ವರೆಗೆ ಬರ್ತಾನೆ ಅಂತ ಇಟ್ಕೊಂಡ್ರು 191 ವರೆಗೆ ಟಾರ್ಗೆಟ್ ಇಟ್ರು, ನಮ್ಗೆ ಅವನು 68 ಅಂತ ಸಿಕ್ಕರು ಓಕೆನೆ. 68 ಅಂದ್ರೆ 2 ಕ್ಯಾಂಡಲ್ಗಳ ಹೈ ದಾಟಿದ್ರು ನಮ್ಗೆ ಆಮೇಲೆ ಸಿಕ್ಕಿದ್ರು ಸಹ ಓಕೆನೆ. ಹಾಗಾಗಿ ನಮ್ಗೇನು ಹರಿ ಇಲ್ಲ. ಅದು ಬ್ರೇಕ್ ಆಗಿ ಕ್ಲೋಸಿಂಗ್ ಆಗಲಿ, ರೀಟೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಎಂಟ್ರಿ ತಗೊಳ್ಳೋಣ. ಈಗ ಯಾರು ತಗೊಳಕ್ ಹೋಗ್ಬೇಡಿ. ಅವಾಗ 99 ಹೇಳಿದ್ರು, ಈಗ ತಗೊಳ್ತೀನಿ. ನಿನ್ನೆನು 2 ಈಕ್ವಲ್ 20 ಪಾಯಿಂಟ್ಸ್ ಸೆಲ್ಲರ್ಸ್ ಕೊಟ್ಟಿದೆ ನಿನ್ನೆದು. ಸೊ ಇವತ್ತೇನಾಗುತ್ತೆ ನೋಡೋಣ. ಎಲ್ಲರೂ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆಗೋ ಟೈಮಲ್ಲಿ ನಾವು ಟೈಮಿಂಗ್ಸ್ ನೋಟ್ ಮಾಡ್ಕೊಂಡು ಮ್ಯಾಚ್ ಮಾಡೋಣ, ಗೊತ್ತಾಗುತ್ತೆ. ಜಸ್ಟ್ ಸ್ಟಡೀಸ್. ಕೆಲವರು ವರ್ಕಿಂಗ್ ಇರ್ತಾರಲ್ಲ, ಅವರಿಗೆ ಸ್ಟಡೀಸ್ಗೋಸ್ಕರ ಮಾಡ್ತೀನಿ. ನೋಡಿ, 3 ಲೈನ್ ಇರೋದ್ರಿಂದ ಅಷ್ಟು ಸುಲಭ ಇಲ್ಲ ಬ್ರೇಕ್ ಆಗ್ಲಿಕ್ಕೆ. ದಾಟಿ ಬಂದ್ರು ಓಪನಿಂಗ್ ಒಂದಿದೆ, ಓಪನಿಂಗ್ 121 ಇದೆ. ಸೊ ಅಲ್ಲಿವರೆಗೂ ನಾವು ಏನು ತಗೊಳೋದು ಬೇಡ, ಇನಿಷಿಯೇಟ್ ಮಾಡೋದು ಬೇಡ. ಕ್ಲೋಸಿಂಗ್ ಕೊಡ್ಲಿ, 114 ಮೇಲೆ ಕ್ಲೋಸಿಂಗ್ ಕೊಡ್ಲಿ. ಸೊ ಕ್ಲೋಸಿಂಗ್ ಕೆಳಗೆ ಕೊಟ್ಟಿದೆ. ಸೊ ಸ್ಟಿಲ್ ವಿ ಹ್ಯಾವ್ ಟು ವೇಟ್ ಫಾರ್ ಅನದರ್ ಕ್ಯಾಂಡಲ್.
ಸೊ ಮಿಡ್ ಪಾಯಿಂಟ್ ವರೆಗೂ ಹೋಗ್ತಾ ಇದೆ. ಬಟ್ ನೋಡಿ ಕಾಲ್ ಆಪ್ಷನ್ ಅಲ್ಲಿ ನಮ್ಗೆ ಈಗಷ್ಟೇ 115 ಬ್ರೇಕ್ ಆಗ್ತಿದೆ. ಅದು ಓಪನಿಂಗ್ ದಾಟಿದ್ರು ಸಹ ಇದು ಓಪನಿಂಗ್ ದಾಟಿಲ್ಲ. ಸೊ ಸ್ಟ್ರೆಂತ್ ಇಲ್ಲ. ಸೊ ಟ್ರ್ಯಾಪ್ ಮಾಡ್ತಾ ಇದ್ದಾನೆ. ಸೊ ಟ್ರ್ಯಾಪ್ ನಾವು ಸಿಕ್ಕಾಕೊಳ್ಳೋದು ಬೇಡ. ಅಲ್ಲಿ ಗ್ರೀನ್ ಇರ್ಬೇಕಾದ್ರೆ ಪುಟ್ ಆಪ್ಷನ್ ರೆಡ್, ಈಗ ರೆಡ್ ಆಗಿತ್ತು. ಆಗ ಆಲ್ರೆಡಿ ಅವಾಗಿಂದ ಅದು ರಿವರ್ಸಲ್ ಬರ್ತಾ ಇದೆ. ಸೊ ವೇಟ್ ಮಾಡೋಣ, ಯಾವ್ದು ಹರಿ ಇಲ್ಲ ನೋಡಿ. ನಾವೇನಾರ ಕಾಲ್ ತಗೊಂಡಿದ್ರೆ ಮೂಮೆಂಟ್ ಇದು ಕಾಲ್ ಅವ್ರನ್ನ ಟ್ರ್ಯಾಪ್ ಮಾಡಿದ್ದು. ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಿ? ಇಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಕೊಟ್ಟು ಕಾಲ್ ಅವ್ರನ್ನು ಟ್ರ್ಯಾಪ್ ಮಾಡ್ದ. ಇದು ಬ್ರೇಕ್ ಆದಾಗ ತಕೊಂಡಿರ್ತಾರೆ. ಬ್ರೇಕ್ ಆದಾಗ ತಗೊಂಡಾಗ ಅವ್ರ ಪಾಯಿಂಟ್ ಎಷ್ಟಿತ್ತು ಅವಾಗ? 112 13 ಇತ್ತು. ಈಗ ಅವ್ರದ್ದು 106 ವರೆಗೆ ಹೋದ. ಬ್ರೇಕ್ಔಟ್ ತಗೊಳ್ಳಿಕ್ಕೆ ತುಂಬಾ ಸ್ವಲ್ಪ ಅಷ್ಟು ಕಂಫರ್ಟ್ ಇಲ್ಲ. 117 ಮೇಲೆ ತಗೊಬೇಕು. ಅಷ್ಟೊತ್ತಿಗೆ ಓಪನಿಂಗ್ ಇದೆ ಸರ್ 21. ಸೊ ನಾವು 21 ಬ್ರೇಕ್ ಆದ್ರೆ ತಗೊಬೇಕು. ಅಷ್ಟು ಬಂದ ಮೇಲೆ 10 ಪಾಯಿಂಟ್ ಬಂದ ಮೇಲೆ ಒಂದು ರಿವರ್ಸ್ ಬರ್ತಂತ್ರಿ ರೀಟೆಸ್ಟ್ಗೆ. ಸೊ ನಾವು ಅದಕ್ಕೆ ಹರಿ ಮಾಡೋದು ಬೇಡ. ನಮ್ದೀಗ ಮಾರ್ನಿಂಗ್ ಟ್ರೇಡ್ 10 ಕಾಲೊಳಗೆ ಸಿಕ್ಕಿದ್ರೆ ತಗೊಳ್ಳೋಣ, ಎಲ್ಲರಿಗೂ ಸಿಗುವಂಗೆ. ಈಗ ಆಗೊಂದು ಸಿಕ್ಕಿತ್ತು ಫಾಸ್ಟ್ ಆಕ್ಷನ್ ಅಲ್ಲಿ ಸಿಕ್ಕಿದೆ ಬೆಳಿಗ್ಗೆ. ಓಕೆ, ಈಗ 114 ಬ್ರೇಕ್ ಆಗ್ತಾ ಇದ್ದಾನೆ. ಕ್ಲೋಸಿಂಗ್ ಕೊಟ್ರೆ ನೆಕ್ಸ್ಟ್ ನಾವು 114 ಬೈ ಮಾಡೋಣ. 104 ನಮ್ದು ಸ್ಟಾಪ್ ಲಾಸ್ ಇರುತ್ತೆ. 104 ಅಂತ ಹೇಳಿದ್ರೆ ಈ 15 ನಿನ್ನೆದು ಲಾಸ್ಟ್ ಕ್ಲೋಸಿಂಗ್ ಕ್ಯಾಂಡಲ್ ಇಂದ ಕೆಳಗೆ. ಕ್ಲೋಸಿಂಗ್ 114 ಮೇಲ್ ಕೊಟ್ರೆ ಮಾತ್ರ, ಇನ್ನು ಕೊಟ್ಟಿಲ್ಲ. 131.95 ವರೆಗೆ ಬಂದ, ಅಂದ್ರೆ 132 ವರೆಗೆ ಬಂದ. ಇನ್ನು 60 ಪೈಸೆ ಇತ್ತು ಬಾಕಿ ಪುಟ್ಟಲ್ಲಿ. ಓಕೆ, ಅಲ್ಲಿ 129 ಬಂದ. ನೋಡೋಣ ಏನ್ ರಿಯಾಕ್ಷನ್ ಮಾಡ್ತಾನೆ ಅಂತ. ಹೆಂಗು ಇನ್ನು 5 ನಿಮಿಷ ಇದೆ ಸರ್, ಇನ್ನು 5 ನಿಮಿಷ ಇದೆ, ಏನು ಗಾಬರಿ ಇಲ್ಲ. ಇದು ಆಕ್ಚುಲಿ ಸ್ಟ್ರಾಂಗ್ ಬೈ ಝೋನ್. ಟ್ವಿಸರ್ ಬಾಟಮ್ ಅಂದಾಗೆ ಎರಡು ರೆಡ್ ಅಂಡ್ ಗ್ರೀನ್ ಈಕ್ವಲ್ ಆಗಿದೆ, ರೈಟ್. ಬಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ನಮ್ಗೆ ಪಾಯಿಂಟ್ಸ್ ಬರ್ತಾ ಇಲ್ಲ. ನಾವು ಅದನ್ನು ವೇಟ್ ಮಾಡ್ತಾ ಇದ್ದೀವಿ. ಆಹಾ, ಪುಟ್ ಆಪ್ಷನ್ ನೆಕ್ಸ್ಟ್ ಈಸಿಯಾಗಿ ಬಂದ ಮೇಲೆ 131 129 ವರೆಗೆ ಬಂದು ಈಸಿಯಾಗಿ ರಿವರ್ಸ್ 10 ಪಾಯಿಂಟ್ಸ್. ಕಾಲ್ಸ್ ಅಲ್ಲಿ ಬರ್ತಿಲ್ಲ ಅಂತ ನಾವು ಪುಟ್ಟಲ್ಲಿ ನೋಡ್ಬೇಕಿತ್ತು. 131 ಕಾಯ್ತಾ ಇದ್ವಿ. ತಿರ್ಗಾ ಈಗ ಒಂದು 131 ಬ್ರೇಕ್ ಆದಾಗ ನಾವು ಕಾಲ್ ಸೈಡ್ ಅಲ್ಲಿ ನೋಡೋಣ. ಅಲ್ಲಿವರೆಗೆ ಬೇಡ. ಒಂದೇನಿದೆ ಅಂದ್ರೆ ಅವನು ಇಲ್ಲಿ ರೀಟೆಸ್ಟ್ ಮಾಡಿಲ್ಲ ಪ್ರೀವಿಯಸ್ ಡೇ ಹೈ, ಅಲ್ಲಿಗೆ ಬರ್ತಾನ ಅಂತ. ನಾವು ಹೇಳಿದ್ವಿ ಹೌದಾ, ಒಂದು 12 o'clock ಕ್ಯಾಂಡಲ್ ರೀಟೆಸ್ಟ್ ಮಾಡಿ ಬರಬೇಕು, ಇಲ್ಲ ಪ್ರೀವಿಯಸ್ ಡೇ ಹೈ ಅನ್ನ ರೀಟೆಸ್ಟ್ ಮಾಡಿ ಹೋಗ್ಬೇಕು. ಸೊ ಅವನೀಗ ಇದಕ್ ಬರ್ಲಿಲ್ಲ. ಓಕೆ, ಇದಕ್ಕಾದ್ರೂ ಬರ್ಬೇಕಲ್ವಾ? ಬರ್ದೇನೆ ಓಪನಿಂಗ್ ಅನ್ನೇ ಹೋಗ್ತಾ ಇದ್ದಾನೆ ಅಂತ ಆದ್ರೆ ಮತ್ತೆ ಯಾವಾಗ ಒಂದ್ಸಲಿ ಬೀಳ್ತಾನೆ, ಅದನ್ನು ಕಾಯ್ಬೇಕು. ಒಂದು ವೇಳೆ ಇದನ್ನು ಡೋಜಿ ಮಾಡ್ದ ಅಂದ್ರೆ ನೆಕ್ಸ್ಟ್ ಕ್ಯಾಂಡು ರೆಡ್ ಆಗತ್ತೆ. ಫಾಲ್ ಆಗ್ತಾ ಇದ್ದಾನೆ ಪುಟ್ಟಲ್ಲಿ, ಸಾರಿ ಕಾಲಲ್ಲಿ ಫಾಲ್ ಆಗ್ತಾ ಇದ್ದಾನೆ. ಪುಟ್ಟಲ್ಲಿ 144, ಅವನಲ್ಲಿ ಓಪನಿಂಗ್ ದಾಟಬೇಕು ಪುಟ್ಟಲ್ಲಿ. ಬಟ್ ನಮ್ಗೆ ಆಕ್ಚುಲ್ ಆಗಿ 15 ಪಾಯಿಂಟ್ಸ್ ಈಸಿ ಇತ್ತು, ಮಿಸ್ಡ್ ಔಟ್. ಇದು ಗ್ರೀನ್ ಆಗಿದ್ರೆ ಯಾರೋ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಬೋದಿತ್ತು. ಬಟ್ ಇಟ್ ಇಸ್ ರೆಡ್. ಸೊ ರೆಡ್ ಆಗಿ ರೀಟೆಸ್ಟ್ ಅಂತ ತಗೊಳಕ್ ಆಗಲ್ಲ, 2 ಗ್ರೀನ್ ಆಗ್ಬೇಕು. ನೋಡಿ, ಪುಟ್ ಆಪ್ಷನ್ ತಗೊಳ್ಳೋರಾದ್ರೆ ಏನಾಗುತ್ತೆ, ಸ್ಟಾಪ್ ಲಾಸ್ ನಾವು 127 ಇಡಬೇಕು, ಮಿಡ್ ಪಾಯಿಂಟ್ ದಾಟಿ ಬರ್ಬಾರ್ದು. ಸೊ 128 ಸ್ಟಾಪ್ ಲಾಸ್ ಇಡ್ಬೇಕಾಗತ್ತೆ. 128 ಅಂದ್ರೆ 138 ಮೇಲೆ ತಗೊಳಕಿದ್ರೆ ತಗೊಬಹುದು, ಬಟ್ ರಿಸ್ಕ್ ಇದೆ. ನಾವು ತಗೊಳ್ತಿರೋದು ಏನ್ ರೀಸನ್ ಅಂದ್ರೆ ಒಂದೇ ಒಂದು, ಈಗ ಓಪನಿಂಗ್ ಅನ್ನ ರೀಟೆಸ್ಟ್ ಮಾಡಿ ಬರ್ತಾ ಇದೆ, ಈ ಕಡೆ ಕಾಲ್ ಅಲ್ಲಿ ದಮ್ ಇಲ್ಲ, ಆ ಒಂದು ರೀಸನ್ಸ್ ಅಲ್ಲಿ ಬರ್ಬಹುದೇನೋ ಅಂತ.
ಸೊ ಯಾತಕ್ಕೂ ಕೊಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಪುಟ್ ಬೈ 138, ಸ್ಟಾಪ್ ಲಾಸ್ 128, ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ 148, ಆಮೇಲಿಂದ 156. ನೋಡೋಣ, ರಿಸ್ಕ್ ತಗೊಳ್ಳೋರು ಮಾತ್ರ ತಕೊಳ್ಳಿ, ನಮಗೆ ಅಲ್ಲೊಂದು 10 to 20 ಪಾಯಿಂಟ್ ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಅಷ್ಟೇ. ಸ್ಟಾಪ್ ಲಾಸ್ ಒಂದ್ ವೇಳೆ ಇದನ್ನು ಬ್ರೇಕ್ ಆದ್ರೆ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಈ ಆಧಾರದಲ್ಲಿ ನಾವು ತಗೊಳ್ತಿರೋದು. ನೋಡಿ 138 ಬಂತು. ಇಲ್ಲ ಸರ್ ಬೇಡ ಅನ್ನೋರು ಬಿಟ್ಬಿಡಿ, ಏನ್ ತೊಂದ್ರೆ ಇಲ್ಲ. ಟ್ರೈ ಮಾಡೋಣ ಅನ್ನೋರು ಮಾತ್ರ ಮಾಡಿ. 100% ಟ್ರೇಡ್ ಅಲ್ಲ ಇದು. ನಿಮಗೂ ಅದು ಹೌದು ಹಂಗ ಹಾಕಬಹುದು ಅಂತ ಅನ್ಸಿದ್ರೆ ಮಾತ್ರ ನೀವು ಕೈ ಹಾಕಿ, ಇಲ್ದಿದ್ರೆ ಬೇಡ. ನಿಮ್ಗೆ ಇಲ್ಲ ಸರ್ ಅದು ಯಾಕೋ ಡೌಟ್ ಅನ್ಸ್ತಿತ್ತು, ನೀವು ಹೇಳಿದ್ರಿ ನಾವು ತಗೊಳಕ್ ಆಗಲ್ಲ, ಬೇಡ, ತೊಂದ್ರೆ ಇಲ್ಲ. ಇಫ್ ಯು ಆಲ್ಸೋ ಫೀಲ್ ದ ಸೇಮ್, ಯಾಕಂದ್ರೆ ಪುಟ್ ಆಪ್ಷನ್ ಕಾಲ್ ಆಪ್ಷನ್ ಅಲ್ಲಿ ಮೇಲ್ ಬರ್ತಾ ಇಲ್ಲ, ಪುಟ್ ಆಪ್ಷನ್ ಅಲ್ಲಿ ಸ್ಟ್ರಾಂಗ್ನೆಸ್ ನಿಂತ ಇದೆ ಮಿಡ್ ಪಾಯಿಂಟ್ ಅಲ್ಲಿ, ಅಂಡ್ ಅದು ಸಹ ಪ್ರೀವಿಯಸ್ ಡೇ ಲೋ ಅನ್ನು ರೀಟೆಸ್ಟ್ ಮಾಡಿಲ್ಲ. ಸೊ ಆ ಒಂದು ರೀಸನ್ಸ್ ಅಲ್ಲಿ, ಅಂಡ್ ಇಲ್ಲಿ ಕಾಲ್ ಅಲ್ಲಿ ಮೇಲ್ ಬರ್ತಾ ಇಲ್ಲ, ಅಂಡ್ ಇದು ನಮ್ಮ ಓಪನಿಂಗ್ ಅನ್ನ ರೀಟೆಸ್ಟ್ ಮಾಡಿ ಫಾಲ್, ಅದು ಮಿಡ್ ಪಾಯಿಂಟ್ ಇಂದಾನೆ ಫಾಲ್ ಆಗ್ತಾ ಇದೆ. ಮಿಡ್ ಪಾಯಿಂಟ್ ಮತ್ತೆ ಓಪನಿಂಗ್ ಗಿಂತ ಫಾಲ್ ಆಗ್ತಾ ಇದೆ. ಈ ಬ್ಲಾಕ್ ಲೈನ್ ಇಸ್ ಮಿಡ್ ಪಾಯಿಂಟ್, ಇದು ಓಪನಿಂಗ್, ಇದು ಎರಡರಿಂದ ಫಾಲ್ ಆಗ್ತಾ ಇದೆ. ಸೊ ಇದೆಲ್ಲ ರೀಸನ್ಸ್ ಅಲ್ಲಿ ತಗೊಳ್ತಾ ಇದ್ದೀನಿ. ಸ್ಟಾಪ್ ಲಾಸ್ ಯಾಕೆ 128 ಅಂದ್ರೆ ಅದಕ್ಕಿಂತ ಪ್ರೀವಿಯಸ್ ಕ್ಯಾಂಡಲ್ 129 ವರೆಗೆ ಬಂದಿತ್ತು. ಸೊ ಅದಕ್ಕಿಂತ 1 ಪಾಯಿಂಟ್ ಕೆಳಗೆ 128 ಅಲ್ಲೇ ಇದೆ. 35, 36, ಅದು 110, ಯಾವುದೇ ಮೊಮೆಂಟಮ್ ಇಲ್ಲ. ಹಾ 140 ಬಂತು ನೋಡಿ, 141, 142, 43. ನಾನು ಸ್ವಲ್ಪ ಇತ್ತು ಮಾರ್ರೆ, ಸ್ವಲ್ಪ 48 ವರೆಗೆ ಹೋಗಿ 5 ಪಾಯಿಂಟ್ ಎಲ್ಲ ಸಾಕಾಗುದಿಲ್ಲ. ಯಾರ್ಯಾರ ಪೊಸಿಷನ್ ಇದ್ದೀರಿ? ಗುಡ್ ಸರ್, ಗುಡ್. ನೋಡಿ, ಕೆಲವರು ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ನಾನು ಹೇಳಕ್ ಆಗಲ್ಲ, ಕೆಲವರೆಲ್ಲ ತಪ್ತಾರೆ, ಅದಕ್ಕೋಸ್ಕರ ನಾನು ಟ್ರ್ಯಾಕ್ ಇಡ್ಬೇಕಾಗತ್ತೆ, ಅದಕ್ಕೋಸ್ಕರ ಹೇಳ್ಬೇಕಾಗಿ ಬರುತ್ತೆ. ನೋಡಿ ಲೈವ್ ಅಲ್ಲಿ ಇಲ್ಲೇ ಮೇಡಮ್ ಮಾಡಿದ್ರು, ಗುಡ್. ಲೈವ್ ಅಲ್ಲಿ ಇದ್ದವ್ರಿಗೂ ಮಾಡಕ್ಕಾಯ್ತು, ಅದು ಗುಡ್. ಅಂದ್ರೆ ಶರಣ್ ಬಸವ ಸರ್ ಲೈವ್ ಅಲ್ಲಿ ಇದ್ದೇ ಮಾಡಿದ್ದಾರೆ. ಬ್ರೇಕ್ ಆಗಿ ರೀಟೆಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಇದು ಒಂದು ಆಪ್ಷನ್. ಎರಡನೇ ಆಪ್ಷನ್ ಬಂದ್ ಹೋಗ್ಬೇಕು, ಇದು ಎರಡನೇ ಆಪ್ಷನ್. ಸೊ ನಾವೇನ್ ಲೆಕ್ಕ ಹಾಕಿದ್ವಿ ಬೆಳಿಗ್ಗೆ, ಇದು ಕ್ಲೋಸಿಂಗ್ ಪ್ರೀವಿಯಸ್ ಹೈಕ್ಕಿಂತ ಕೆಳಗೆ ಕೊಡ್ತು ನೋಡಿ. ಎಷ್ಟು ಕ್ಲೀನ್ ಆಗಿ ಬೆಳಿಗ್ಗೆ ಗ್ಯಾಪ್ ಅಪ್ ಮಾಡಿ ನಾವು ಮಾತ್ರ ಫ್ಲಾಟ್ ಅಂತ ನಮ್ಗೆ ಗೊತ್ತಿತ್ತು, ನಾವು ಕೂತ್ವಿ. ಅದು ಇಲ್ಲಿ ಬಂದು ಮೇಲ್ ಹೋಗೋಂಗ್ ಮಾಡಿ ಟ್ರ್ಯಾಪ್ ಎಷ್ಟು ಮಾಡಿದೆ ನೋಡ್ಕೊಂಡಿದ್ರ. ಜನರಲ್ ಆಗಿ ನಾವೇನಾದ್ರು ಇದ್ದಿದ್ರೆ ನೋಡಿ, ಜನರಲ್ ಆಗಿ ನಾವೇನ್ ಮಾಡ್ತಿದ್ವಿ, ಇವತ್ತು ಗ್ಯಾಪ್ ಅಪ್ ಆಯ್ತು. ಸೊ ನಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ, ಇವಾಗ ಇನ್ನು ಮಾರ್ಕೆಟ್ ಆಲ್ ಟೈಮ್ ಹೈಕ್ಕಿಂತ ಜಾಸ್ತಿ ಇದೆ, ಸೊ ಈಗ ಇನ್ನು ಮೇಲ್ ಹೋಗುತ್ತೆ ಅಂತ ನಾವು ಕಾಯ್ತಿರ್ತೀವಿ. ಅವ್ನು ಫಸ್ಟ್ ಕ್ಯಾಂಡಲ್ ಫಾಲ್ ತಂದ, ಓಕೆನಾ. ಫಾಲ್ ತಂದ ಅಂದಾಗ ನಾವೇನ್ ಮಾಡ್ತೀವಿ, ಕೆಲವರೆಲ್ಲ 15 ಮಿನಿಟ್ಸ್ ಕಾಯ್ತಾರೆ, ಓಕೆ. ಅದನ್ನ ಬ್ರೇಕು ಮಾಡಿಸ್ದ, ಕೆಲವರು ತಕೊಂಡ್ರು, ಎಂಟ್ರಿ ತಗೊಳ್ತಿದ್ದಾಗೇನೆ ಸ್ಟಾಪ್ ಲಾಸ್ ಮಾಡಿಸ್ದ, ಓಕೆ. ಈಗ ಅವ್ರ ಮೈಂಡಿಗೆ ಬರುತ್ತೆ, ಓ ಇನ್ ಮೇಲ್ ಹೋಗುತ್ತೆ ಅಂತ.